ಹ್ಮ್ ಒಂದು ವೇಳೆ ನಾನು ನಿಮ್ಗೆ ಪ್ರಪಂಚದ ಎಲ್ಲ ಆಧ್ಯಾತ್ಮಿಕ ಜ್ಞಾನನ ಸಂಪಾದಿಸೋದು ಇಲ್ಲ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ವೇದಗಳನ್ನ ಕಲಿಯೋದು ಇವೆಲ್ಲವೂ ಒಂಥರ ಕರೆಂಟ್ ಇಲ್ಲದ ಭದ್ರವಾದ ಬ್ಯಾಂಕ್ ಲಾಕರ್ನ ಪಾಸ್ವರ್ಡ್ ತಿಳ್ಕೊಂಡ ಹಾಗೆ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ ಇದಕ್ಕೆ? ಅಂದ್ರೆ ನಿಮ್ ಹತ್ರ ಆ ಲಾಕರ್ ತೆರೆಯೋ ನಿಖರವಾದ ಜ್ಞಾನ ಇದೆ, ಪಾಸ್ವರ್ಡ್ ಗೊತ್ತಿದೆ, ಅದರಲ್ಲಿ ಪವರ್ ಇಲ್ಲ, ವಿದ್ಯುತ್ ಶಕ್ತಿನೇ ಇಲ್ಲ. ಹ್ಮ್ ಇದೊಂದು ಆಕ್ಚುಲಿ ಅತ್ಯಂತ ಕರಾರುವಕ್ಕಾದ ಹಾಗೂ ಕೊಂಚ ಕಟುವಾದ ಸತ್ಯ ಅಂತಾನೆ ಹೇಳಬಹುದು. ನಾವು ಲೌಕಿಕ ಜಗತ್ನಲ್ಲಿ ಡೇಟಾ ಅಥವಾ ಮಾಹಿತಿನ ಹೇಗೆ ನೋಡ್ತೀವೋ ಆಧ್ಯಾತ್ಮವನ್ನು ಹಾಗೆಯೇ ನೋಡಕ್ ಟ್ರೈ ಮಾಡ್ತೀವಿ. ಸಾಕಷ್ಟು ಪುಸ್ತಕಗಳನ್ನ ಓದಿದ್ರೆ, ಆ ಜ್ಞಾನನ ಕಲೆ ಹಾಕಿದ್ರೆ ನಾವು ಮೋಕ್ಷನೋ ಅಥವಾ ಅಂತಿಮ ಮುಕ್ತಿನೋ ಪಡಿಬೋದು ಅನ್ನೋ ಒಂದು ಬಲವಾದ ಭ್ರಮೆ ನಮ್ಗಿದೆ. ಆದ್ರೆ ಆ ಜ್ಞಾನನ ಆಕ್ಟಿವೇಟ್ ಮಾಡೋ ಆ ವಿದ್ಯುತ್ ಶಕ್ತಿ ಯಾವುದು ಅನ್ನೋದನ್ನೇ ನಾವು ಮರ್ತುಬಿಡ್ತೀವಿ ಅಲ್ವಾ? ಖಂಡಿತ. ಆ ಶಕ್ತಿನೇ ಇಲ್ಲದೆ ನಮ್ಮ ಈ ಡೇಟಾ ಕಲೆಕ್ಷನ್ ಸಂಪೂರ್ಣ ವ್ಯರ್ಥ ಅಂತಾರೆ ಪ್ರಾಚೀನ ಕಾಲದ ಶ್ರೇಷ್ಠ ಋಷಿಮುನಿಗಳು. ಇಂದಿನ ನಮ್ಮ ಈ ಡೀಪ್ ಡೈವ್ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಚಾರದ ಬಗ್ಗೆ ಆಳವಾಡಿ ಮಾತಾಡ್ಲಿದ್ದೀವಿ. ನಮ್ಮ ಇಂದಿನ ಮೂಲವಸ್ತು ಬಂದು ಶ್ರೀ ವಿಷ್ಣು ಸಹಸ್ರನಾಮ ಟ್ರಸ್ಟ್ ಅವರ ಆಧ್ಯಾತ್ಮಜ್ಞಾನ ಸರಣಿಯ ನಾರದ ಭಕ್ತಿ ಸೂತ್ರ ಭಾಗ 6. ಕೇವಲ ಒಣಜ್ಞಾನದ ಮಿತಿನ ದಾಟಿ ಆ ವಿದ್ಯುತ್ ಶಕ್ತಿಯಾದ ಭಕ್ತಿಗಡೆಗೆ ನಾವು ಯಾಕೆ ಹೋಗ್ಬೇಕು? ಹೌದು. ಮತ್ತು ಭಕ್ತಿ ಅಂದ್ರೆ ಕೇವಲ ಕೈಮುಗಿದು ನಿಲ್ಲೋದಾ ಅಥವಾ ಅದರಾಚೆಗಿನ ಏನಾದರೂ ಆಳವಾದ ಮನೋವಿಜ್ಞಾನ ಇದೆಯಾ ಅನ್ನೋದನ್ನ ಅನ್ವೇಷಣೆ ಮಾಡೋದೇ ನಮ್ಮ ಇಂದಿನ ಮುಖ್ಯ ಮಿಷನ್. ಈ ವಿಶ್ಲೇಷಣೆ ನಮಗೆ ಕೇವಲ ತಾತ್ವಿಕ ಸಿದ್ಧಾಂತಗಳನ್ನು ಮಾತ್ರ ಹೇಳಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಋಷಿಗಳು ಮನುಷ್ಯನ ಅಂತರಂಗನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ರು ಮತ್ತು ಇಂದಿನ ನಮ್ಮ ಈ ಕಾರ್ಪೊರೇಟ್ ಲೈಫ್ಗೂ ಅದು ಹೇಗೆ ಪ್ರಸ್ತುತ ಆಗತ್ತೆ ಅನ್ನೋದನ್ನ ಅದ್ಭುತವಾಗಿ ಬಿಚ್ಚಿಡುತ್ತೆ. ಕರೆಕ್ಟ್. ಹಾಗಾದ್ರೆ ಭಕ್ತಿಯ ಈ ಆಳವಾದ ಸಾಗರಕ್ಕೆ ಧುಮುಕೋ ಮುನ್ನ ಈ ಅದ್ಭುತ ವಿಚಾರಗಳನ್ನ ನಮಗೆ ಕೊಟ್ಟ ಮೂಲ ಗ್ರಂಥ ಮತ್ತೆ ಅದರ ಕರ್ತೃಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಗ್ರಂಥದ ಹೆಸರೇ ನಾರದ ಭಕ್ತಿ ಸೂತ್ರ. ಇಲ್ಲಿ ಸೂತ್ರ ಅನ್ನೋ ಪದ ಪದೇ ಪದೇ ಬರುತ್ತೆ. ಆಕ್ಚುಲಿ ಈ ಸೂತ್ರ ಅಂದ್ರೇನು? ನಾನ್ ಕೇಳಿದ ಮಟ್ಟಿಗೆ ಇದೇನೋ ಒಂಥರ ಸಂಕೀರ್ಣವಾದ ಗಣಿತದ ಫಾರ್ಮುಲಾ ತರನೇ ಭಾಸವಾಗುತ್ತೆ. ಗಣಿತದ ಫಾರ್ಮುಲಾ ಅನ್ನೋದು ಒಂದು ರೀತಿಯಲ್ಲಿ ಸರಿಯಾದ ಹೋಲಿಕೆನೆ, ಆದರೆ ಇಲ್ಲಿ ಅದು ತತ್ವಜ್ಞಾನದ ಫಾರ್ಮುಲಾ. ನಮ್ಮ ಋಷಿಮುನಿಗಳ ಬೋಧನೆಗಳೆಲ್ಲವೂ ಹೆಚ್ಚಾಗಿ ಈ ಸೂತ್ರದ ರೂಪದಲ್ಲಿ ಇರುತ್ತೆ ಗೊತ್ತಾ? ಬ್ರಹ್ಮಸೂತ್ರ, ಜೈಮಿನಿ ಸೂತ್ರ ಹೀಗೆ ತರ್ಕಬದ್ಧ ಹಾಗೂ ಕ್ರಮಬದ್ಧವಾದ ವಿಚಾರಗಳನ್ನ ಅತ್ಯಂತ ಕಡಿಮೆ ಪದಗಳಲ್ಲಿ ಪೋಣಿಸಿದ್ರೆ ಆ ವಾಕ್ಯಗಳ ಸರಮಾಲೆನ ಸೂತ್ರ ಅಂತ ಕರೀತಾರೆ. ಅಂದ್ರೆ ಒಂದು ಸಣ್ಣ ಬೀಜದಲ್ಲಿ ಇಡೀ ಹೆಮ್ಮರನ ಅಡಗಿಸಿಡುವ ಕಲೆ ಇದು. ಓಹೋ ವಾವ್! ಇದನ್ನೇ ನಾನು ಇಂದಿನ ಆಧುನಿಕ ಜಗತ್ತಿಗೆ ಹೋಲಿಸೋದಾದ್ರೆ, ನಮ್ಮ ಪ್ರಾಚೀನ ಋಷಿಗಳ ಈ ಸೂತ್ರಗಳನ್ನ ನಾವು ಇಂದಿನ ಟ್ವಿಟರ್ ಪೋಸ್ಟ್ ಅಂದ್ರೆ ಎಕ್ಸ್ ಪೋಸ್ಟ್ ಅಥವಾ ಕಾರ್ಪೊರೇಟ್ ಜಗತ್ತಿನ ಎಲಿವೇಟರ್ ಪಿಚ್ಗಳಿಗೆ ಹೋಲಿಸಬಹುದಲ್ವಾ? ಅಂದ್ರೆ ನಿಮ್ಗೆ ಸಿಗೋದು ಕೇವಲ ಕೆಲವು ಸೆಕೆಂಡುಗಳು ಇಲ್ಲ ಕೆಲವು ಅಕ್ಷರಗಳು ಮಾತ್ರ. ಅದರಲ್ಲೇ ಅತ್ಯಂತ ಪ್ರಬಲವಾದ ಅರ್ಥನ ನೀವು ಕನ್ವೆ ಮಾಡಬೇಕು. ಎಕ್ಸಾಕ್ಟ್ಲಿ. ಎಕ್ಸ್ಟ್ರಾ ಪದಗಳಿಗೆ ಅಲ್ಲಿ ಜಾಗನೇ ಇಲ್ಲ. ಆ ಹೋಲಿಕೆ ಬಹಳ ಸಮಂಜಸವಾಗಿದೆ. ಆದರೆ ಇಲ್ಲಿರುವ ಅರ್ಥದ ಆಳ ಊಹೆಗೂ ನಿಲ್ಕದ್ದು. ಇನ್ನು ಈ ನಿರ್ದಿಷ್ಟ ಗ್ರಂಥದ ಬಗ್ಗೆ ಹೇಳಬೇಕಂದ್ರೆ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಎತ್ತಿ ಹಿಡಿಯುವ ಪ್ರಖರ ಋಷಿಗಳಲ್ಲಿ ದೇವರ್ಷಿ ನಾರದರು ಅಗ್ರಗಣ್ಯರು. ಇವರು ರಚಿಸಿರುವ 84 ಅತ್ಯಮೂಲ್ಯ ಸೂತ್ರಗಳೇ ಈ ನಾರದ ಭಕ್ತಿ ಸೂತ್ರ. ಅಂದ್ರೆ ಬರೀ ನಾರದರು ಮಾತ್ರನಾ? ಇಲ್ಲ. ಅದೇ ವಿಶೇಷ. ನಾರದರು ಇಲ್ಲಿ ಕೇವಲ ತಮ್ಮ ಅಭಿಪ್ರಾಯನ ಮಾತ್ರ ಹೇರಲ್ಲ. ಅವರು ಮಹರ್ಷಿ ವೇದವ್ಯಾಸ, ಗರ್ಗ, ಶಾಂಡಿಲ್ಯ ಮುಂತಾದ ದಿಗ್ಗಜಲ ಒಳನೋಟಗಳನ್ನು ಈ ಸೂತ್ರಗಳಲ್ಲಿ ತರ್ತಾರೆ. ಒಂದ್ ನಿಮಿಷ. ನೀವು ಇಲ್ಲಿ ವೇದವ್ಯಾಸ, ಗರ್ಗ, ಶಾಂಡಿಲ್ಯರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನಾರದರು ಒಂಥರ ಪ್ಯಾನೆಲ್ ಡಿಸ್ಕಷನ್ ಮಾಡಿದ ಹಾಗೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿದಾರಾ? ಈ ದಿಗ್ಗಜರ ಹಿನ್ನೆಲೆ ಏನು ಆಕ್ಚುಲಿ? ಖಂಡಿತ. ಅದೊಂದು ಬೌದ್ಧಿಕ ವೇದಿಕೆ ಇದ್ದಂಗೆನೆ. ನೋಡಿ, ವೇದವ್ಯಾಸರು ಮಹಾಭಾರತ, ಭಾಗವತ ಮತ್ತು ಪುರಾಣಗಳನ್ನು ರಚಿಸಿದ ಮಹಾಮೇಧಾವಿ. ಗರ್ಗ ಮಹರ್ಷಿಗಳು ಅತಿ ದೊಡ್ಡ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗೂ ಯಾದವರ ಕುಲಗುರುಗಳು. ಇನ್ನು ಶಾಂಡಿಲ್ಯರು ಭಕ್ತಿ ಮೀಮಾಂಸೆಯಲ್ಲಿ ಅತ್ಯಂತ ದೊಡ್ಡ ಹೆಸರು. ಇವರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಎತ್ತರದ ಶಿಖರನ್ನ ತಲುಪಿದವರು. ಓ ಗ್ರೇಟ್! ಹೌದು. ಇಷ್ಟೆಲ್ಲ ಬೌದ್ಧಿಕ ಮಟ್ಟ ಇದ್ದ ಈ ಋಷಿಮುನಿಗಳು ತಮ್ಮ ಅಪಾರ ಜ್ಞಾನದ ಹೊರತಾಗಿಯೂ ಭಕ್ತಿನೇ ಅಂತಿಮ ಮಾರ್ಗ ಅಂತ ಒಪ್ಕೊಂಡ್ರು ಅನ್ನೋದೇ ಇಲ್ಲಿನ ಅತಿದೊಡ್ಡ ಸೋಜಿಗ.
ಅಂಕಲ್, ಇದು ನನ್ನನ್ನ ಒಂದು ಸಹಜವಾದ ಮತ್ತು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇಷ್ಟೆಲ್ಲ ಇಂಟೆಲೆಕ್ಚುವಲ್ ಲೆವೆಲ್ ಇದ್ದವರು, ವೇದಗಳನ್ನೇ ಕರಗತ ಮಾಡ್ಕೊಂಡವರು, ಜ್ಞಾನನೇ ಅಂತಿಮ ಅಂತ ಯಾಕೆ ಹೇಳಿಲ್ಲ? ಅವರು ತರ್ಕದಿಂದಲೇ ಮೋಕ್ಷನ ಪಡಿಬಹುದಿತ್ತಲ್ವಾ? ನಮ್ಮ ಡೇ ಟು ಡೇ ಪ್ರಾಬ್ಲಮ್ಸ್ಗೂ ಜ್ಞಾನನೇ ಪರಿಹಾರ ಕೊಡುತ್ತಲ್ವಾ? ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಬೇಕು ಅಂದ್ರೆ ನಾವೊಂದು ಆಳವಾದ ತಾತ್ವಿಕ ಪರಿಕಲ್ಪನೆನ ಅರ್ಥ ಮಾಡ್ಕೋಬೇಕು. ಮೂಲತಃ ಮನುಷ್ಯನ ಒಳಗಿರುವ ಜೀವಾತ್ಮ ಅನಾದಿ ಮತ್ತು ಚೈತನ್ಯರೂಪಿ. ಅಂದ್ರೆ ಅದ್ಭುತವಾದ ಬೆಳಕಿನ ಸ್ವರೂಪ ಅದು. ಆದರೆ ನಾವು ಈ ಸಂಸಾರ ಬಂಧನದಲ್ಲಿ ಸಿಲುಕೊಳ್ಳೋಕೆ ಕಾರಣ ಏನಂದ್ರೆ ಪ್ರಕೃತಿಯ ತ್ರಿಗುಣಗಳಿಂದಾದ ಒಂದು ಆವರಣ ಅಥವಾ ಮುಚ್ಚಳ ಆ ಚೈತನ್ಯನ ಮುಚ್ಚಿದೆ. ವೈಟ್ ತ್ರಿಗುಣಗಳು. ಇದೇನಿದು ತ್ರಿಗುಣಗಳು? ಈ ಪದನ ನಾನು ಆಗಾಗ್ಗೆ ಕೇಳಿದೀನಿ, ಆದ್ರೆ ಇದು ನಮ್ಮ ಆತ್ಮನ ಅಥವಾ ಚೈತನ್ಯನ ಹೇಗ್ ಮುಚ್ಚುತ್ತೆ? ದಯವಿಟ್ಟು ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಪ್ರಕೃತಿ ಸತ್ವ, ರಜಸ್ ಮತ್ತು ತಮಸ್ ಅನ್ನೋ 3 ಗುಣಗಳಿಂದ ಮಾಡಲ್ಪಟ್ಟಿದೆ. ಸತ್ವ ಅಂದ್ರೆ ಜ್ಞಾನ, ಶುದ್ಧತೆ. ರಜಸ್ ಅಂದ್ರೆ ವಿಪರೀತ ಆಸೆ, ಚಟುವಟಿಕೆ, ಕೋಪ. ತಮಸ್ ಅಂದ್ರೆ ಅಜ್ಞಾನ, ಸೋಮಾರಿತನ. ಇವು ಕೇವಲ ಗುಣಗಳಲ್ಲ, ಇವು ನಮ್ಮ ಆತ್ಮನ ಬಂಧಿಸಿರುವ ಹಗ್ಗಗಳು. ಹಗ್ಗಗಳು ಅಂದ್ರ ಬಂಧನ ಮಾಡೋದು ಅಂಟಾ? ಹೌದು. ಸತ್ವಗುಣ ಅನ್ನೋದು ಚಿನ್ನದ ಸರಪಳಿಯಾದ್ರೆ ರಜಸ್ ಮತ್ತು ತಮಸ್ಸುಗಳು ಕಬ್ಬಿಣದ ಸರಪಳಿಗರು. ಸರಪಳಿ ಚಿನ್ನದ್ದೇ ಆಗಿದ್ರೂ ಅದು ಬಂಧನನೇ ಅಲ್ವಾ? ನಮ್ಮ ಶುದ್ಧ ಚೈತನ್ಯನ ಈ ಜಡವಾದ ತ್ರಿಗುಣಗಳ ಮುಚ್ಚಳ ಕವರ್ ಮಾಡಿದೆ. ಲೈಕ್ ಬೆಳಕನ್ನ ಕತ್ಲೆ ಮುಚ್ಚುವ ಹಾಗೆ ಜೀವಾತ್ಮನ ದಿವ್ಯ ಪ್ರಕಾಶನನ್ನ ಈ ಜಡ ಪ್ರಕೃತಿ ಮುಚ್ಚಿಬಿಟ್ಟಿದೆ. ಅರ್ಥ ಆಯ್ತು. ಅಂದ್ರೆ ನಾವು ಜ್ಞಾನನ ಸಂಪಾದಿಸ್ತೀವಿ ಅನ್ಕೊಳ್ಳೋದು ಕೂಡ ಆ ಸತ್ವಗುಣದ ವ್ಯಾಪ್ತಿಯಲ್ಲೇ ಇರುತ್ತೆ. ಅದು ಕೂಡ ಒಂಥರ ಚಿನ್ನದ ಸರಪಳಿನೇ. ನಿಖರವಾಗಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ ಕೇವಲ ಜ್ಞಾನದಿಂದ ಈ ಆವರಣನ ತೆಗೆಯೋಕ್ಕಾಗಲ್ಲ. ಜಡವಾದ ಈ ಪ್ರಕೃತಿನ ಸರಿಸಬೇಕು ಅಂದ್ರೆ ಆ ಪ್ರಕೃತಿಗೂ ಒಡೆಯನಾದ ಭಗವಂತನ ಮಹಾಚೈತನ್ಯ ಶಕ್ತಿಯ ಕೃಪೆ ಬೇಕೇ ಬೇಕು. ಚೈತನ್ಯದ ಆಧಾರ ಇಲ್ಲದೆ ಜಡದಿಂದ ಯಾವ ಕಾರ್ಯನೂ ನಡೆಯಲ್ಲ. ಹಾಗಾಗಿ ಈ ಮುಚ್ಚಳನ ತೆಗೆಯೋಕೆ ದೇವರ ಅನುಗ್ರಹ ಬೇಕೇ ಬೇಕು. ಆಹಾ, ಈಗ ನಾವು ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ಬಳಸಿದ ಉದಾಹರಣೆ ಮತ್ತೆ ನೆನ್ಪಾಡ್ತಾ ಇದೆ. ಜ್ಞಾನ ಅನ್ನೋದು ಅತ್ಯಾಧುನಿಕ ಯಂತ್ರದ ಮ್ಯಾನ್ಯುಯಲ್ ಇದ್ದ ಹಾಗೆ. ನಾವು ಆ ಮ್ಯಾನ್ಯುಯಲ್ನ 100 ಬಾರಿ ಓದಿ ಕಂಠಪಾಠ ಮಾಡಬಹುದು. ಯಂತ್ರದ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆನೂ ನಮ್ಗೆ ಗೊತ್ತಿರಬಹುದು. ಆದರೆ ದೇವರ ಅನುಗ್ರಹ ಅನ್ನೋದು ಆ ಯಂತ್ರಕ್ಕೆ ಬೇಕಾದ ಕರೆಂಟ್ ಅಥವಾ ವಿದ್ಯುಚ್ಛಕ್ತಿ ಇದ್ದ ಹಾಗೆ. ಆ ವಿದ್ಯುಚ್ಛಕ್ತಿ ಇಲ್ಲದೆ ಕೇವಲ ಮ್ಯಾನ್ಯುಯಲ್ ಇಟ್ಕೊಂಡು ನಾವು ಏಂತಾನೆ ಮಾಡಕ್ಕಾಗತ್ತೆ? ಹೌದು, ಕರೆಕ್ಟ್. ಪಾಸ್ವರ್ಡ್ ಗೊತ್ತಿದ್ರೂ ಕರೆಂಟ್ ಇಲ್ಲ ಅಂದ್ರೆ ಲಾಕರ್ ಓಪನ್ ಆಗಲ್ಲ. ಎಕ್ಸಾಕ್ಟ್ಲಿ. ಆ ಮ್ಯಾನ್ಯುಯಲ್ ಮತ್ತೆ ಕರೆಂಟ್ ಉದಾಹರಣೆನ ನಾವು ಇನ್ನಷ್ಟು ಆಳವಾಗಿ ನೋಡಿದ್ರೆ ಮತ್ತೊಂದು ಸತ್ಯ ಹೊರಬೀಳ್ತದ ಗೊತ್ತಾ? ಕರೆಂಟ್ ಇಲ್ಲದೆ ಆ ಯಂತ್ರ ಕೆಲಸ ಮಾಡದಿದ್ದಾಗ ಬರೀ ಮ್ಯಾನ್ಯುಯಲ್ ಮಾತ್ರ ಓದ್ಕೊಂಡೋನ ಪರಿಸ್ಥಿತಿ ಏನಾಗುತ್ತೆ? ಅವನಿಗೆ ಅಹಂಕಾರ ಬರುತ್ತೆ, ಫ್ರಸ್ಟ್ರೇಷನ್ ಶುರುವಾಗುತ್ತೆ. ನನಗೆ ಎಲ್ಲವೂ ಗೊತ್ತಿದೆ, ಆದ್ರೂ ಈ ಯಂತ್ರ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಆ ಯಂತ್ರನೇ ಬ್ಲೇಮ್ ಮಾಡಕ್ ಶುರು ಮಾಡ್ತಾನೆ. ಹೌದಲ್ವಾ? ಅಂದ್ರೆ ಜ್ಞಾನ ಅಹಂಕಾರಕ್ಕೆ ತಿರುಗೋ ಡೇಂಜರ್ ಇದೆ ಅಂತೀರಾ? ಖಂಡಿತ. ಆಧ್ಯಾತ್ಮಿಕ ಜ್ಞಾನ ಇದ್ರೂ ಅನೇಕ ಬಾರಿ ನಮ್ಮ ಅಹಂಕಾರ ಅಡ್ಡಿಯಾಗೋದು ಹೀಗೇನೆ. ನಾನು ಎಲ್ಲವನ್ನೂ ತಿಳಿದಿದ್ದೀನಿ ಅನ್ನೋ ಆ ಆಟಿಟ್ಯೂಡ್ ಇದೆಯಲ್ಲ, ಅದು ಆ ತ್ರಿಗುಣಗಳ ಮುಚ್ಚಳನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ತಮ್ಮ ಕೃತಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ, ಕೇವಲ ಜ್ಞಾನ ಒಂದೇ ಸಾಲ್ದು, ಅಮಲ ಭಕ್ತಿಯಿಂದ ಮಾತ್ರ ಆ ಮುಚ್ಚಳ ತೆಗೆಯೋಕ್ ಸಾಧ್ಯ ಅಂತ. ಮತ್ತೆ ಇಲ್ಲಿ ಒಂದು ಹೊಸ ಪದ ಬಂತು, ಅಮಲ ಭಕ್ತಿ. ಅಂದ್ರೇನು? ಭಕ್ತಿ ಅಂದ್ರೆ ಸಾಕಿಟ್ಟಲ್ವಾ? ಆ ಮಲ ಅಂದ್ರೆ ಕಲ್ಮಶ ಅಥವಾ ಕೊಳೆ. ಈ ಪ್ರತಿಫಲಾಪೇಕ್ಷೆ, ಅಹಂಕಾರ, ತೋರಿಕೆ ಇವೆಲ್ಲವೂ ಭಕ್ತಿಯ ಕಲ್ಮಶಗಳು. ಅಮಲ ಅಂದ್ರೆ ಯಾವುದೇ ಕಲ್ಮಶ ಇಲ್ಲದ, ಷರತ್ತುಗಳಿಲ್ಲದ, ಅತ್ಯಂತ ಶುದ್ಧವಾದ ಪ್ರೇಮ, ಅನ್ಕಂಡೀಷನಲ್ ಲವ್. ಅಂತಹ ಅಮಲ ಭಕ್ತಿಯಿಂದ ಮಾತ್ರ ಭಗವಂತನ ಆ ಅನುಗ್ರಹಕ್ಕೆ ಪಾತ್ರರಾಗೋಕ್ ಸಾಧ್ಯ. ಕೇವಲ ಜ್ಞಾನದಿಂದಲೇ ಮೋಕ್ಷ ಸಿಗೋದಾಗಿದ್ರೆ ಈ ಜಗತ್ತಲ್ಲಿ ಬರೀ ಜ್ಞಾನಿಗಳೆಲ್ಲನೂ ಜೀವನ್ಮುಕ್ತರೇ ಆಗಿರ್ತಾ ಇದ್ರು ಅಂತ ಮೂಲ ಗ್ರಂಥ ಸ್ಪಷ್ಟಪಡಿಸುತ್ತೆ. ಇದು ನಿಜಕ್ಕೂ ಕಣ್ಣು ತೆರೆಸೋ ವಿಚಾರನೆ. ಹಾಗಾದ್ರೆ ಭಕ್ತಿನೇ ಅಂತಿಮ ಮಾರ್ಗ ಮತ್ತು ಅದು ಆ ವಿದ್ಯುತ್ ಶಕ್ತಿನ ತರುತ್ತೆ ಅಂತಾಯ್ತು. ಆದ್ರೆ ಈ ಭಕ್ತಿ ಹೇಗಿರ್ಬೇಕು? ಎಲ್ರೂ ಕಾಡಿಗೆ ಹೋಗ್ಬೇಕಾ ಅಥವಾ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಾ ಕೂರ್ಬೇಕಾ? ಅಂದ್ರೆ ಎಲ್ರೂ ಒಂದೇ ರೀತಿಯಲ್ಲಿ ಒಂದೇ ಅಚ್ಚಿನಲ್ಲಿ ಗುದ್ದಿದ ಹಾಗೆ ಭಕ್ತಿ ಮಾಡ್ಬೇಕಾ ಅಂತ? ಇಲ್ವೇ ಇಲ್ಲ. ಭಕ್ತಿಯಲ್ಲಿ ಇರೋ ಅತಿ ದೊಡ್ಡ ಸೌಂದರ್ಯನೇ ಅದು. ದೇವರಿಗೆ ಎಲ್ರೂ ಒಂದೇ ರೀತಿಯಲ್ಲಿ ಭಕ್ತಿ ಮಾಡಬೇಕು ಅನ್ನೋ ಯಾವುದೇ ಡಿಕ್ಟೇಟರ್ಶಿಪ್ ರೂಲ್ಸ್ ಇಲ್ಲ. ಮೂಲತಃ ಭಕ್ತಿಯ ಭಾವ ಒಂದೇ ಆದರೂ ಅದು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಅವರವರ ನೇಚರ್ಗೆ ತಕ್ಕ ಹಾಗೆ ವಿವಿಧ ಬಗೆಗಳಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ.
ಉದಾಹರಣೆಗೆ ಶ್ರೀಮದ್ ಭಾಗವತ ಬಂದು ನವವಿಧ ಭಕ್ತಿನ ಅಂದ್ರೆ 9 ಪ್ರಕಾರದ ಭಕ್ತಿಯ ಮಾರ್ಗಗಳನ್ನ ಹೇಳುತ್ತೆ. 9 ಮಾರ್ಗಗಳಿವೆಯಾ? ಅಂದ್ರೆ ಇದು ಆಸ್ ಯು ಲೈಕ್ ಒನ್ ಸೈಜ್ ಫಿಟ್ಸ್ ಆಲ್ ಪರಿಕಲ್ಪನೆ ಅಲ್ಲ ಅಂತಾಯ್ತು. ಇದು ಕೇಳೋಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಮಗೆ ಅರ್ಥ ಆಗೋ ಹಾಗೆ ಒಂದೆರಡು ಭಿನ್ನವಾದ ಮಾರ್ಗಗಳನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದಾ? ಖಂಡಿತ ಕೊಡ್ತೀನಿ. ಈ ನವವಿಧ ಭಕ್ತಿಯಲ್ಲಿ ನಾವು ಅತ್ಯಂತ ಆಪೋಸಿಟ್ ಪೋಲ್ಸ್ ತರ ಕಾಣೋ ಆದ್ರೆ ಅದ್ಭುತವಾದ 2 ಮಾರ್ಗಗಳನ್ನ ನೋಡೋಣ. ಒಂದು ದಾಸ್ಯಭಕ್ತಿ, ಅಂದ್ರೆ ದೇವರನ್ನ ತನ್ನ ಯಜಮಾನ ಅಂತ ಭಾವಿಸಿ ತಾನು ಸರ್ವೆಂಟ್ ಆಗಿ ಸೇವೆ ಮಾಡೋದು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಹನುಮಂತ. ಹನುಮಂತನಿಗೆ ರಾಮ ಅಂದ್ರೆ ಅಪಾರವಾದ ಗೌರವ, ಭಯ ಮಿಶ್ರಿತ ಭಕ್ತಿ. ರಾಮನ ಎದುರು ಸದಾ ಕೈಮುಗಿದು ತಲೆಬಾಗಿ ನಿಲ್ಲೋವನು. ಹೌದೌದು, ದಾಸ್ಯಭಕ್ತಿ. ಇನ್ನು 2ನೇ ಮಾರ್ಗ ನೋಡಿ, ಅದು ಸಖ್ಯಭಕ್ತಿ. ಅಂದ್ರೆ ದೇವರನ್ನ ತನ್ನ ಆಪ್ತ ಸ್ನೇಹಿತನ ತರ ನೋಡೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರ್ಜುನ. ಅರ್ಜುನ ಕೃಷ್ಣನ ಜೊತೆ ರಥದಲ್ಲಿ ಒಟ್ಟಿಗೆ ಕೂರ್ತಾನೆ, ತಮಾಷೆ ಮಾಡ್ತಾನೆ, ಕೆಲವೊಮ್ಮೆ ಜಗಳನೂ ಮಾಡ್ತಾನೆ. ಹನುಮಂತನಿಗೆ ಇದು ಊಹಿಸಲು ಅಸಾಧ್ಯ ಅಲ್ವಾ? ವಾವ್, ಇದು ನಿಜಕ್ಕೂ ಅದ್ಭುತವಾಗಿದೆ. ಒಬ್ಬನು ದೇವರನ್ನ ತನ್ನ ಬಾಸ್ ತರ ನೋಡಿದ್ರೆ ಮತ್ತೊಬ್ಬ ದೇವರನ್ನ ತನ್ನ ರೂಮ್ಮೇಟ್ ಅಥವಾ ಕ್ಲೋಸ್ ಫ್ರೆಂಡ್ ತರ ನೋಡ್ತಿದ್ದಾನೆ. ಮತ್ತು ಈ ಇಬ್ಬರೂ ಕೂಡ ಶ್ರೇಷ್ಠ ಭಕ್ತರೇ ಆಗಿದ್ದಾರೆ ಅನ್ನೋದು ಬ್ಯೂಟಿಫುಲ್. ಹೌದು, ಕೇವಲ ಅಷ್ಟೇ ಅಲ್ಲ, ಶ್ರವಣ ಭಕ್ತಿ ಅನ್ನೋ ಮಾರ್ಗನೂ ಇದೆ. ಪರೀಕ್ಷಿತ ಮಹಾರಾಜ ಕೇವಲ ಶುಕ ಮಹರ್ಷಿಗಳಿಂದ ಭಗವಂತನ ಕಥೆನ ಕೇಳುವ ಮೂಲಕವೇ ಪರಮಪದನ ತಲುಪಿದ. ಆತ ಯಾವ ಪೂಜೆನೂ ಮಾಡಲಿಲ್ಲ, ಕೇವಲ ಶ್ರದ್ಧೆಯಿಂದ ಕೇಳಿಸ್ಕೊಂಡ. ಹೀಗೆ ಕೀರ್ತನೆ, ಸ್ಮರಣೆ, ಪಾದಸೇವನೆ, ಅರ್ಚನೆ, ವಂದನೆ ಮತ್ತು ಆತ್ಮನಿವೇದನೆ ಅನ್ನೋ ಒಟ್ಟು 9 ಮಾರ್ಗಗಳಿವೆ. ಇದನ್ನೇ ನಾವು ಆಧ್ಯಾತ್ಮಿಕತೆಯ ಅತ್ಯಂತ ಡೆಮೊಕ್ರಾಟಿಕ್ ಅಥವಾ ಪ್ರಜಾಸತ್ತಾತ್ಮಕ ವಿಧಾನ ಅಂತ ಅನ್ನೋದು. ನಿನ್ನ ಸ್ವಭಾವಕ್ಕೆ ಯಾವುದು ಒಗ್ಗುತ್ತೋ ಆ ದಾರಿಯಲ್ಲಿ ನೀನು ಸಾಗಬಹುದು. ಆದ್ರೆ ಇಲ್ಲಿ ನನಗೊಂದು ಡೌಟ್ ಇದೆ. ಈ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆಯಲ್ಲ. ಸಮಾಜದಲ್ಲಿ ಕೆಲವರು ಮಾಡೋ ಭಕ್ತಿನ ನೋಡಿದ್ರೆ ಅದು ನಿಜವಾದ ಭಕ್ತಿ ಅಂತ ಅನ್ಸೋದೇ ಇಲ್ಲ, ಕೇವಲ ಒಂದು ಶೋ ಆಫ್ ತರ ಅನ್ಸತ್ತೆ. ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಅದಕ್ಕಾಗಿಯೇ ಶಾಸ್ತ್ರಗಳು ಭಕ್ತಿಯಲ್ಲಿ 2 ವಿಧಗಳನ್ನು ಗುರುತಿಸುತ್ತವೆ. ಒಂದು ಯಥಾರ್ಥ ಅಥವಾ ಸತ್ಯಭಕ್ತಿ, ಮತ್ತೊಂದು ದರ್ಶನ ಅಥವಾ ಡೋಂಗಿ ಭಕ್ತಿ. ನೀವು ಹೇಳಿದ ಆ ಶೋ ಆಫ್ ಭಕ್ತಿನೇ ಈ ಡೋಂಗಿ ಭಕ್ತಿ. ಓ, ಅದಕ್ಕೆ ಸಪರೇಟ್ ಹೆಸರೇ ಇದ್ಯಾ? ಹೌದು. ಆಳವಾದ ಪ್ರೀತಿ ಇಲ್ಲದೆ ಕೇವಲ ಸಮಾಜದ ದೃಷ್ಟಿಗಾಗಿ 4 ಜನ ಹೊಗಳ್ಳಿ ಅಂತ ಮಾಡೋ ಆಚರಣೆಗಳು ನವವಿಧ ಭಕ್ತಿಯ ಯಾವುದೇ ಮಾರ್ಗದಲ್ಲಿದ್ರೂ ಅದು ಸಂಪೂರ್ಣ ವೇಸ್ಟ್. ದೇವ್ರಿಗೆ ಬೇಕಾಗಿರೋದು ನಿಮ್ಮ ಅಂತರಂಗದ ಸತ್ಯಭಕ್ತಿ ಮಾತ್ರನೇ ಹೊರತು ನಿಮ್ಮ ತೋರಿಕೆಯ ಪ್ರದರ್ಶನ ಖಂಡಿತ ಅಲ್ಲ. ಬಹಳ ಕ್ಲಿಯರ್ ಆಗಿ ವಿವರಿಸ್ತ್ರೆ. ಆದ್ರೆ ಈ ನವವಿಧ ಭಕ್ತಿಯ ಚರ್ಚೆ ಮುಂದುವರೆದಾಗ ನನಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಭಕ್ತಿಗೆ ಇಷ್ಟೆಲ್ಲ ಮಾರ್ಗಗಳಿದ್ರೆ ಮತ್ತು ಅದು ಇಷ್ಟು ಪರ್ಸನಲ್ ಆಗಿದ್ರೆ, ಈ ಬಗ್ಗೆ ಗ್ರಂಥಕರ್ತರು ಹಾಗೂ ಮಹರ್ಷಿಗಳು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಭಕ್ತಿನ ಹೇಗೆ ಡಿಫೈನ್ ಮಾಡಿದ್ದಾರೆ? ಅವರೆಲ್ಲರೂ ಒಂದೇ ಮಾತನ್ನ ಹೇಳ್ತಾರಾ ಅಥವಾ ಅವರವರ ಒಪಿನಿಯನ್ಸ್ ಕೂಡ ಬೇರೆ ಬೇರೆ ಇದೆಯಾ? ಇದೊಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಸೂತ್ರ 15ರಿಂದ 19ರವರೆಗೆ ನಾರದರು ಬೇರೆ ಬೇರೆ ಮಹರ್ಷಿಗಳ ಅಭಿಪ್ರಾಯಗಳನ್ನು ನಮಗಾಗಿ ಮುಂದಿಡ್ತಾರೆ. ಆಶ್ಚರ್ಯ ಏನಂದ್ರೆ ಅವರ ಅಭಿಪ್ರಾಯಗಳು ಮೇಲ್ನೋಟಕ್ಕೆ ಭಿನ್ನವಾನಿ ಕಾಣ್ತವೆ. ಪರಾಶರರ ಪುತ್ರರಾದ ಶ್ರೀ ವೇದವ್ಯಾಸರು ಪೂಜಾದಿಶ್ವು ಅನುರಾಗ ಅಂತಾರೆ. ಅಂದ್ರೆ ಪರಮಾತ್ಮನ ಪೂಜೆಯಲ್ಲಿ ಆಳವಾದ ಪ್ರೇಮ ಮತ್ತು ಅಚಲ ವಿಶ್ವಾಸ ಹೊಂದೋದೇ ಭಕ್ತಿ ಅಂತ ಅವ್ರು ಹೇಳ್ತಾರೆ. ಪೂಜೆ ಮಾಡೋದೇ ಭಕ್ತಿ ಅಂತ. ಅದೇ ರೀತಿ ಗರ್ಗ ಮಹರ್ಷಿಗಳು ಮತ್ತೆ ಶಾಂಡಿಲ್ಯರು ಏನ್ ಹೇಳ್ತಾರೆ? ಗರ್ಗ ಮಹರ್ಷಿಗಳು ಕಥಾದಿಶ್ವಿತಿ ಗರ್ಗ ಅಂತಾರೆ. ಅಂದ್ರೆ ಪರಮಾತ್ಮನ ಮಹಿಮಾಕಥನಗಳನ್ನ ಕೇಳೋದ್ರಲ್ಲಿ ಮತ್ತು ಹೇಳೋದ್ರಲ್ಲಿ ಅಸಾಧಾರಣ ಅನುರಾಗ ಇರೋದೇ ಭಕ್ತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಶಾಂಡಿಲ್ಯ ಮುನಿಗಳು ಅತ್ಯಂತ ಗಹನವಾದ ಮಾತು ಹೇಳ್ತಾರೆ. ಆತ್ಮರತ್ಯಾವಿರೋಧೇನ ಇತಿ ಶಾಂಡಿಲ್ಯ. ಅಂದ್ರೆ ಅಂತರಂಗದ ಆತ್ಮನಲ್ಲಿ, ತನ್ನತನದಲ್ಲಿ ತಾನು ಆನಂದಿಸೋದು ಮತ್ತು ಆ ಆತ್ಮರತಿಯು ಪರಮಾತ್ಮನ ಪ್ರೀತಿಗೆ ಎದುರು ಬರದಂತೆ ವಿರೋಧ ಇಲ್ಲದಂತೆ ಇರೋದೇ ಭಕ್ತಿ. ಅಂದ್ರೆ ತಮ್ಮ ಒಳಗಿರೋ ದೈವಿಕತೆನ ಪ್ರೀತಿಸೋದೇ ದೇವರನ್ನ ಪ್ರೀತಿಸಿದ ಹಾಗೆ ಅನ್ನೋದು ಅವರ ನಿಲುವು. ಒಂದ್ ನಿಮಿಷ, ಇಲ್ಲಿ ನಾನ್ ಸ್ವಲ್ಪ ಅನಲೈಸ್ ಮಾಡೋಕ್ ಇಷ್ಟಪಡ್ತೀನಿ. ವೇದವ್ಯಾಸರಿಗೆ ಪೂಜೆ ಪ್ರಿಯ, ಹಾಗಾಗಿ ಅವರು ಪೂಜೆನೇ ಭಕ್ತಿ ಎಂದ್ರು. ಗರ್ಗರಿಗೆ ಕಥೆ ಕೇಳೋದು ಪ್ರಿಯ, ಹಾಗಾಗಿ ಕಥೆ ಕೇಳೋದೇ ಭಕ್ತಿ ಎಂದ್ರು. ಇದು ಸ್ವಲ್ಪ ಅವರವರ ಪರ್ಸನಲ್ ಬಯಾಸ್ ಅಥವಾ ವೈಯಕ್ತಿಕ ಒಲವು ಅನ್ನಿಸ್ತಿಲ್ವಾ? ಈ ಮಹರ್ಷಿಗಳು ತಮ್ಮ ತಮ್ಮ ದಾರಿಗಳೇ ಶ್ರೇಷ್ಠ ಅಂತ ವಾದಿಸ್ತಿದ್ದಾರಾ? ಇವರಲ್ಲಿ ಒಮ್ಮತ ಇಲ್ವಾ ಅಂತ? ಆಕ್ಚುಲಿ ಇದು ಮೇಲ್ನೋಟಕ್ಕೆ ಕಾಣೋ ವಿರೋಧಾಭಾಸ ಅಷ್ಟೇ. ರಿಯಾಲಿಟಿಯಲ್ಲಿ ಇದೊಂದು ಬಹುರೂಪಿ ಸತ್ಯದ ದರ್ಶನ.
ಆ ಆನೆನ ಮುಟ್ಟಿದ ಕುರುಡರ ಕತೆ ಗೊತ್ತಲ್ವಾ ನಿಮ್ಗೆ? ಹೌದು ಹೌದು ಗೊತ್ತಿದೆ. ಆನೆ ಹೇಗಿದೆ ಅಂದ್ರೆ ಕಾಲು ಮುಟ್ಟಿದವನು ಕಂಬದ ಹಾಗಿದೆ ಅಂದ, ಕಿವಿ ಮುಟ್ಟಿದವನು ಮರದ ಹಾಗಿದೆ ಅಂದ. ಆನೆ ಅದೆಲ್ಲವೂ ಹೌದು ಅಲ್ವಾ? ಅದೇ ರೀತಿ ಭಗವಂತನ ಅನುಭವ ಕೂಡ ಅನಂತ. ಪ್ರತಿಯೊಬ್ಬರೂ ತಮಗ ಸಿಕ್ಕಿದ ಅತ್ಯುನ್ನತ ಅನುಭವನ ಭಕ್ತಿ ಅಂತ ಕರೆದ್ರು. ಹಾ ಅಂದ್ರೆ ಅವರು ಪರಸ್ಪರ ವಿರೋಧ ಮಾಡ್ತಿಲ್ಲ, ಬದಲಾಗಿ ತಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಭಕ್ತಿಯ ಬೇರೆ ಬೇರೆ ಮುಖಗಳನ್ನ ತೋರಿಸ್ತಿದ್ದಾರೆ. ನಿಖರವಾಗಿ. ಮತ್ತು ಕೊನೆಯದಾಗಿ ಸಾಕ್ಷಾತ್ ನಾರದರು ತಮ್ಮದೇ ಆದ ಮತ್ತು ಎಲ್ಲವನ್ನೂ ಮೀರಿದ ಡೆಫಿನಿಷನ್ ಕೊಡ್ತಾರೆ. ತದಲ್ಪಿ ಖಿಲಾಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತ. ಅಂದ್ರೆ ಸಕಲ ಕರ್ಮಗಳನ್ನು ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಿಸೋದು ಮತ್ತು ಆತನನ್ನ ಒಂದು ಕ್ಷಣ ಮರೆತರೂ ತೀವ್ರ ವ್ಯಾಕುಲತೆ ಅಥವಾ ಯಾತನೆ ಹೊಂದೋದೆ ನಿಜವಾದ ಭಕ್ತಿ ಅಂತ. ಹೋ, ಪರಮ ವ್ಯಾಕುಲತೆ ಅಥವಾ ತೀವ್ರವಾದ ಯಾತನೆ ಇದ್ಯಾಕೆ ಭಕ್ತಿಯ ಲಕ್ಷಣ ಆಗತ್ತೆ? ಭಕ್ತಿ ಅಂದ್ರೆ ಆನಂದವಾಗಿರ್ಬೇಕಲ್ವಾ? ಪೇಯ್ನ್ ಯಾಕೆ? ಇದೇ ನೋಡಿ ಆಳವಾದ ಮನೋವಿಜ್ಞಾನ. ನೀವು ಯಾರನ್ನಾದ್ರೂ ಅತ್ಯಂತ ತೀವ್ರವಾಗಿ ಪ್ರೀತಿಸ್ತಾ ಇದ್ರೆ ಮಾತ್ರ ಅವರು ಒಂದು ಕ್ಷಣ ನಿಮ್ಮಿಂದ ದೂರ ಆದ್ರೆ ಅಥವಾ ಅವರ ನೆನಪು ನಿಮ್ಮಿಂದ ಸರಿದ್ರೆ ನಿಮ್ಗೆ ಅಸಾಧ್ಯವಾದ ಯಾತನೆ ಕಾಡುತ್ತೆ. ತಾಯಿಗೆ ಮಗು ಕಾಣೆಯಾದಾಗ ಆಗೋ ತಳಮಳ ಅದು. ಆ ವ್ಯಾಕುಲತೆನೇ ನಿಮ್ಮ ಪ್ರೀತಿಯ, ನಿಮ್ಮ ಭಕ್ತಿಯ ಇಂಟೆನ್ಸಿಟಿನ ಪ್ರೂವ್ ಮಾಡುತ್ತೆ. ಕರೆಕ್ಟ್. ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಒಗ್ಗೂಡಿಸಿದ್ರೆ ಮಾತ್ರ ನಮಗೆ ಭಕ್ತಿಯ ಕಂಪ್ಲೀಟ್ ಪಿಕ್ಚರ್ ಸಿಗೋದು. ಸೂತ್ರ 9, 10 ಮತ್ತು 11ರಲ್ಲಿ ಇದನ್ನೇ ವಿವರಿಸ್ತಾ ಭಕ್ತಿಗೆ ಅನನ್ಯತೆ ಇರಬೇಕು, ಅಂದ್ರೆ ಬೇರೆ ಎಲ್ಲಾ ಆಶ್ಚರ್ಯಗಳನ್ನ ಬಿಟ್ಟು ಭಗವಂತನನ್ನೇ ನಂಬಬೇಕು ಅಂತ ಹೇಳಲಾಗಿದೆ. ಲೌಕಿಕ ವೈದಿಕ ಕರ್ಮಗಳಲ್ಲೂ ಭಕ್ತಿಗೆ ಪೂರಕವಾದದ್ದನ್ನ ಮಾತ್ರ ಆಕ್ಸೆಪ್ಟ್ ಮಾಡಬೇಕು ಅಂತ ನಾರದರು ಸ್ಪಷ್ಟಪಡಿಸ್ತಾರೆ. ಹಾಗಾದ್ರೆ ಈ ಲೆವೆಲ್ನ ಅಂದ್ರೆ ನಾರದರು ಹೇಳಿದಂತಹ ಶುದ್ಧ ಭಕ್ತಿ, ಅನನ್ಯತೆ, ಆ ವ್ಯಾಕುಲತೆ ಒಬ್ಬ ವ್ಯಕ್ತಿಯಲ್ಲಿ ಮೂಡಿದ್ರೆ ಆ ಭಕ್ತನ ಪರಿಸ್ಥಿತಿ ಹೇಗಿರುತ್ತೆ? ನಾವು ದಿನನಿತ್ಯ ನೋಡೋ ಕಾಮನ್ ಮ್ಯಾನ್ಗೂ ಈ ಭಕ್ತರಿಗೂ ಏನು ವ್ಯತ್ಯಾಸ? ಅಂಥವರನ್ನ ನಾವು ಗುರ್ತಿಸೋದು ಹೇಗೆ? ಸೂತ್ರ 68ರಿಂದ 71ರವರೆಗೆ ನಿಜವಾದ ಭಕ್ತನ ಲಕ್ಷಣಗಳನ್ನ ಬಹಳ ಇಮೋಷನಲ್ ಆಗಿ ಚಿತ್ರಿಸಲಾಗಿದೆ. ಅಂಥ ಭಕ್ತರು ದೇವರ ನಾಮಸ್ಮರಣೆ ಮಾಡುವಾಗ ಅವರ ಕಂಠ ಗದ್ಗದಿತ ಆಗುತ್ತೆ, ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯುತ್ತೆ, ದೇಹ ರೋಮಾಂಚನಗೊಳ್ಳುತ್ತೆ. ಅವರು ಬೇರೆ ಭಕ್ತರನ್ನ ಭೇಟಿಯಾದಾಗ ಲೈಕ್ ರಾಜಕೀಯವನ್ನೋ ಶೇರ್ ಮಾರ್ಕೆಟ್ ಬಗ್ಗೆನೋ ಡಿಸ್ಕಸ್ ಮಾಡಲ್ಲ. ಅವರು ಬರೀ ಭಗವಂತನ ಬಗ್ಗೆನೇ ಮಾತಾಡ್ತಾರೆ, ಅದೇ ಸಂಭಾಷಣೆಯಲ್ಲಿ ತೇಲಾಡ್ತಾರೆ. ಕೇವಲ ಅಷ್ಟೇ ಅಲ್ಲ, ಆಕ್ಚುಲಿ ಗ್ರಂಥದಲ್ಲಿ ಹೇಳಿರೋ ಮತ್ತೊಂದು ವಿಚಾರ ನನ್ನ ಗಮನ ಸೆಳೀತು. ಅವರು ತಮ್ಮ ಮನೆತನ ಮತ್ತು ಕುಲಗಳನ್ನ ಮಾತ್ರವಲ್ಲ, ಇಡೀ ಪೃಥ್ವಿಯನ್ನೇ ಪಾವನ ಮಾಡ್ತಾರೆ ಅಂತ ಇದೆ. ಇಲ್ಲಿ ನನಗೆ ಅತ್ಯಂತ ಆಶ್ಚರ್ಯ ತರಿಸಿದ ಒಂದು ಸಾಲು ಅಂದ್ರೆ ತೀರ್ಥೀಕುರುವಂತಿ ತೀರ್ಥಾನಿ. ಅಂದ್ರೆ ತೀರ್ಥಕ್ಷೇತ್ರಗಳನ್ನೇ ಪವಿತ್ರಗೊಳಿಸುವ ಶಕ್ತಿ ಈ ಭಕ್ತರಿಗಿರುತ್ತೆ. ಹೌದು. ಹೋಲ್ಡ್ ಆನ್. ಇಲ್ಲಿ ನಾನು ಖಂಡಿತ ಇದನ್ನ ಪ್ರಶ್ನಿಸಬೇಕಾಗುತ್ತೆ. ಇದು ಸ್ವಲ್ಪ ಅಹಂಕಾರದ ಮಾತಲ್ವಾ? ಕಾಶಿ, ತಿರುಪತಿ ಅಥವಾ ಉಡುಪಿಯಂತಹ ತೀರ್ಥಕ್ಷೇತ್ರಗಳು ಮೊದಲೇ ಪವಿತ್ರವಾಗಿರುತ್ತೆ. ಪಾಪಿಗಳಲ್ಲಿಗ್ ಹೋಗಿ ತಮ್ಮ ಪಾಪ ಕಳೆದುಕೊಳ್ತಾರೆ ಅಂತ ನಾವು ಕೇಳಿದಿವಿ. ಆದ್ರೆ ಒಬ್ಬ ಮನುಷ್ಯ, ಆತ ಎಷ್ಟೇ ದೊಡ್ಡ ಭಕ್ತನೇ ಆಗಿರ್ಲಿ, ಆತ ಆ ತೀರ್ಥಕ್ಷೇತ್ರಗಳಿಗೆ ಪವಿತ್ರತೆನ ತಂದುಕೊಡ್ತಾನೆ ಅನ್ನೋದು ಸ್ವಲ್ಪ ಓವರ್ ಎಕ್ಸಾಜರೇಷನ್ ಅಥವಾ ಉತ್ಪ್ರೇಕ್ಷೆ ಅನ್ನಿಸಲ್ವಾ? ಇದು ಬಹಳ ಲಾಜಿಕಲ್ ಆದ ಪ್ರಶ್ನೆನೇ. ಮೇಲ್ನೋಟಕ್ಕೆ ಇದು ಉತ್ಪ್ರೇಕ್ಷೆ ಅಂತ ಅನ್ಸಿದ್ರೂ ಇದರ ಹಿಂದಿನ ತಾತ್ವಿಕ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು. ತೀರ್ಥ ಅನ್ನೋದು ಕೇವಲ ಗಂಗೆ ನೀರಲ್ಲ ಅಥವಾ ದೇವಸ್ಥಾನದ ಕಲ್ಲುಗಳಲ್ಲ, ಅದೊಂದು ದೈವಿಕ ಸ್ಪರ್ಶ. ಸೂತ್ರ 80ರ ಪ್ರಕಾರ ಭಗವಂತನು ಈ ಶುದ್ಧ ಭಕ್ತರಲ್ಲಿ ಸದಾ ತನ್ಮಯನಾಗಿರ್ತಾನೆ. ಅಂದ್ರೆ ಆ ಭಕ್ತನ ಹೃದಯವೇ ದೇವಸ್ಥಾನ ಆಗಿರುತ್ತೆ. ಓಕೆ. ಸಾಮಾನ್ಯ ಜನರು ದಿನನಿತ್ಯ ಪಾಪಗಳನ್ನ ಮಾಡಿ ತಮ್ಮ ಕಲ್ಮಶಗಳನ್ನ ಆ ತೀರ್ಥಕ್ಷೇತ್ರಗಳಲ್ಲಿ ಬಿಟ್ಟು ಬರ್ತಾರಲ್ವಾ, ಆಗ ಆ ತೀರ್ಥಕ್ಷೇತ್ರಗಳ ಆಧ್ಯಾತ್ಮಿಕ ಶಕ್ತಿನೇ ಕ್ಷೀಣಿಸ್ಬೋದು, ಲೈಕ್ ಆ ಬ್ಯಾಟ್ರಿ ಡಿಸ್ಚಾರ್ಜ್ ಆದ ಹಾಗೆ. ಆದ್ರೆ ಯಾವಾಗ ಒಬ್ಬ ಅಮಲ ಭಕ್ತ ಆ ಜಾಗಕ್ಕೆ ಹೋಗ್ತಾನೋ ಆತನ ಜೊತೆ ಸಾಕ್ಷಾತ್ ಭಗವಂತನೇ ಅಲ್ಲಿಗೆ ಹೋಗ್ತಾನೆ. ಆ ಭಕ್ತನ ಉಪಸ್ಥಿತಿ ಆ ತೀರ್ಥಕ್ಷೇತ್ರನ ಮತ್ತೆ ರೀಚಾರ್ಜ್ ಮಾಡುತ್ತೆ, ಪುನಃ ಪಾವನಗೊಳಿಸುತ್ತೆ. ಎಲ್ಲಿ ಭಕ್ತ ಇರ್ತಾನೋ ಅಲ್ಲಿ ತೀರ್ಥಕ್ಷೇತ್ರ ನಿರ್ಮಾಣ ಆಗುತ್ತೆ. ಮೈ ಗಾಡ್, ಎಂಥ ಉನ್ನತವಾದ ದೃಷ್ಟಿಕೋನ ಇದು! ತೀರ್ಥಕ್ಷೇತ್ರ ಭಕ್ತನನ್ನ ಪವಿತ್ರ ಮಾಡೋದಲ್ಲ, ಭಕ್ತನ ಅಂತರಂಗದ ಶುದ್ಧತೆನೇ ಆ ಜಾಗಕ್ಕೆ ಪಾವಿತ್ರ್ಯತೆ ತರುತ್ತೆ ಅನ್ನೋದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ವಿಚಾರ. ಹೌದು. ಮತ್ತು ಈ ವಿಚಾರಣ ಕೇವಲ ನಾರದರೊಬ್ಬರೇ ಹೇಳಿದ್ದಲ್ಲ.
ಸೂತ್ರ 83 ದೃಢಪಡಿಸುವ ಹಾಗೆ ಸನತ್ಕುಮಾರ, ವ್ಯಾಸ, ಶುಕ, ಶಾಂಡಿಲ್ಯ, ಗರ್ಗ, ಉದ್ಧವ, ಹನುಮಂತ, ವಿಭೀಷಣ ಮುಂತಾದ ಅಸಂಖ್ಯಾತ ಋಷಿಗಳು ಮತ್ತು ಭಕ್ತರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟುಗೂಡಿ ಒಂದೇ ಧ್ವನಿಯಲ್ಲಿ ಈ ಸತ್ಯನ ಸಾರಿದ್ದಾರೆ. ಜ್ಞಾನದ ಜೊತೆಗೆ ಈ ಅಮಲ ಭಕ್ತಿ ಸೇರಿದಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ ಅನ್ನೋದೇ ಎಲ್ಲರ ಫೈನಲ್ ವರ್ಡಿಕ್ಟ್. ಇಂದಿನ ನಮ್ಮ ಚರ್ಚೆ ನಿಜಕ್ಕೂ ಕೇವಲ ಮೇಲ್ಮೈಯನ್ನ ಸ್ಪರ್ಶಿಸದೆ ವಿಷಯದ ಆಳಕ್ಕೆ ಇಳಿದಿದೆ ಅಂತ ಹೇಳ್ಬೋದು. ಕೇವಲ ಒಣಜ್ಞಾನ ಅಂದ್ರೆ ಕೇವಲ ಡೇಟಾ ಅಥವಾ ಮ್ಯಾನ್ಯುವಲ್ನ ಮಿತಿನ ನಾವು ದಾಟ್ಲೇಬೇಕು ಅನ್ನೋದನ್ನ ನಾವು ಅರಿತೇವು. ಆ ಯಂತ್ರನ ಓಡಿಸುವ ವಿದ್ಯುತ್ ಶಕ್ತಿಯಾದ ಭಗವಂತನ ಕೃಪೆ ಪಡಿಬೇಕಂದ್ರೆ ಅಮಲ ಭಕ್ತಿ ಅನ್ನೋದು ಹೇಗೆ ಅನಿವಾರ್ಯ? ನವವಿಧ ಭಕ್ತಿಯ ವಿವಿಧ ಮಾರ್ಗಗಳೆಷ್ಟು ಸಿಂಪಲ್ ಮತ್ತು ಪರ್ಸನಲ್, ಹಾಗೂ ಗರ್ಗ, ವ್ಯಾಸ, ನಾರದರ ಡಿಫ್ರೆಂಟ್ ದೃಷ್ಟಿಕೋನಗಳು ನಮ್ಗೆ ಭಕ್ತಿಯ ಸಮಗ್ರ ದರ್ಶನನ ಹೇಗೆ ಮಾಡಿಸುತ್ತೆ ಅನ್ನೋದನ್ನ ನಾವು ಕಂಡ್ಕೊಂಡ್ವಿ. ಹೌದು. ಮತ್ತು ನಮ್ಮ ಇಂದಿನ ಯುಗಕ್ಕೆ ಅಂದ್ರೆ ಮಾಹಿತಿಯ ಮಹಾಪೂರವೇ ಹರಿತಿರೋ ಈ ಇಂಟರ್ನೆಟ್ ಯುಗಕ್ಕೆ ಈ ಚರ್ಚೆ ಬಹಳ ರೆಲೆವೆಂಟ್ ಆಗಿದೆ. ನಾವೆಲ್ಲರೂ ಬರೀ ಡೇಟಾ ಕಲೆಕ್ಟ್ ಮಾಡೋ ಓಟದಲ್ಲಿ ಬಿದ್ದಿದ್ದೀವಿ. ಖಂಡಿತ. ನಾವು ಕೇವಲ ಜ್ಞಾನನ ಕಲೆ ಹಾಕ್ತಿದೀವಿಯೇ ಹೊರತು ಆಳವಾದ ಭಕ್ತಿ ಅಥವಾ ಸಮರ್ಪಣಾ ಭಾವನೆ ಎಲ್ಲೋ ಕಳ್ಕೊಳ್ತಿದೀವಿ ಅನ್ನೋ ಅನ್ಸುತ್ತೆ. ಇಂದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್, ರೀಲ್ಸ್ ಮಾಡೋದಕ್ಕಾಗಿ ದೇವಸ್ಥಾನಗಳಿಗೆ ಹೋಗೋ, ಕೃತಕವಾಗಿ ಪ್ರದರ್ಶಿಸೋ ಡೋಂಗಿ ಭಕ್ತಿಗಿಂತ ಅಂತರಂಗನ ಬೆಳಗುವ ತೀರ್ಥಕ್ಷೇತ್ರಗಳನ್ನೇ ಪವಿತ್ರ ಮಾಡೋ ಆ ಸತ್ಯ ಭಕ್ತಿ ಎಷ್ಟು ಮುಖ್ಯ ಅನ್ನೋದನ್ನ ಈ ಸೂತ್ರಗಳು ನಮ್ಮ ಕಣ್ತೆರೆಸ್ತವೆ. ಸತ್ಯವಾದ ಮಾತು. ಅದಕ್ಕಾಗಿಯೇ 84ನೇ ಸೂತ್ರವಾದ ಫಲಶ್ರುತಿಯಲ್ಲಿ ನಾರದರು ಒಂದು ಭರವಸೆನೂ ಕೊಡ್ತಾರೆ. ಈ ಭಕ್ತಿ ಕಥನನ ಯಾರು ಶ್ರದ್ಧೆಯಿಂದ, ಕೇವಲ ಬೌದ್ಧಿಕ ತರ್ಕದಿಂದ ಅಲ್ಲದೆ ಹೃದಯದಿಂದ ಕೇಳ್ತಾರೋ ಅವರು ಭಗವಂತನ ಪ್ರೀತಿಗೆ ಪಾತ್ರರಾಗಿ ತಮ್ಮ ಜೀವನದ ಅಂತಿಮ ಗುರಿನ ಖಂಡಿತ ತಲುಪ್ತಾರೆ ಅಂತ. ಇದು ಕೇವಲ ಒಂದು ನಂಬಿಕೆ ಅಲ್ಲ, ಇದೊಂದು ಸಾವಿರಾರು ವರ್ಷಗಳ ಅನುಭವದ ನುಡಿ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ವಿಚಾರನ ನಾವು ಆಳವಾಗಿ ಯೋಚಿಸೋಣ. ನಾವು ಪ್ರತಿದಿನ ಎಷ್ಟೋ ಕೆಲ್ಸಗಳನ್ನ ಮಾಡ್ತೀವಿ. ಅದು ಆಫೀಸ್ನ ಕೆಲ್ಸ ಇರ್ಬೋದು, ನಮ್ಮ ವೃತ್ತಿ, ನಮ್ಮ ಹವ್ಯಾಸ ಅಥವಾ ನಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ಗಳೇ ಆಗಿರ್ಲಿ. ಆ ಎಲ್ಲವನ್ನೂ ನಾವು ಕೇವಲ ಪ್ರತಿಫಲಾಪೇಕ್ಷೆಯ ಜ್ಞಾನದಿಂದ, ಒಂದು ವ್ಯಾಪಾರದ ಲೆಕ್ಕಾಚಾರದಿಂದ ಮಾಡ್ತಿದ್ದೀವಾ? ಅಥವಾ ನಾರದರು ಹೇಳಿದಂತಹ ಸಂಪೂರ್ಣ ಸಮರ್ಪಣಾ ಭಾವದ ಭಕ್ತಿಯಿಂದ, ನಿಷ್ಕಲ್ಮಶ ಪ್ರೀತಿಯಿಂದ ಮಾಡ್ತಿದ್ದೀವಾ? ಒಂದು ವೇಳೆ ನಮ್ಮ ದೈನಂದಿನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ, ಕೇವಲ ದೇವರ ಪೂಜೆಯಲ್ಲಿ ಮಾತ್ರವಲ್ಲ, ನಮ್ಮ ಪ್ರತಿ ಕೆಲಸದಲ್ಲೂ ಈ ಅಮಲ ಭಕ್ತಿನ ಅಳವಡಿಸ್ಕೊಂಡ್ರೆ, ಆ ನಮ್ಮ ಜ್ಞಾನದ ಮ್ಯಾನ್ಯಲ್ ಜೊತೆಗೆ ಈ ಭಕ್ತಿಯ ವಿದ್ಯುತ್ ಶಕ್ತಿನೂ ಸೇರ್ಕೊಂಡ್ರೆ ನಮ್ಮ ಬದುಕು ಮತ್ತು ನಮ್ಮ ಸುತ್ತಲಿನ ಜಗತ್ತು ಎಷ್ಟು ಪಾವನ ಆಗಬಹುದು ಅಲ್ವಾ? ನೀವೇ ಆಕ್ಚುಲಿ ಆ ತೀರ್ಥಕ್ಷೇತ್ರ ಆಗಿ ಬದಲಾಗಬಹುದು. ಇದರ ಬಗ್ಗೆ ಖಂಡಿತ ಸ್ವಲ್ಪ ಯೋಚಿಸಿ. ಇಂಥದೇ ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.